ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಟೆಕ್. ಇವತ್ತಿನ ವಿಡಿಯೋದಲ್ಲಿ ಏನು ನೋಡ್ತೀವಿ ಅಂದರೆ ಟ್ರೂಕ್ ಫಿಟ್ ಪ್ರೋ ಪವರ್ ಮತ್ತು ಟ್ರೂಕ್ ಫಿಟ್ ಬಡ್ಸ್ ಅಂತ ಎರಡು ಏರ್ಬಡ್ಸ್ ಅನ್ನು ಅನ್ಬಾಕ್ಸ್ ಮಾಡಲಿಕ್ಕೆ ಮತ್ತು ರಿವ್ಯೂ ಮಾಡಲಿಕ್ಕೆ ಈ ಕಂಪನಿಯವರು ನನಗೆ ಕಳಿಸ್ಕೊಟ್ಟಿದ್ದಾರೆ. ಸೊ ಇವತ್ತಿನ ವಿಡಿಯೋದಲ್ಲಿ ಇದನ್ನೇ ನಾವು ನೋಡಲಿದ್ದೇವೆ. ಓಕೆ, ಸೊ ಈ ಎರಡು ಏನು ಏರ್ಬಡ್ಸ್ ಇದೆ ಎರಡು ಒಂದೇ ಕಂಪನಿದು. ಆ ಒಂದು ಕಂಪನಿ ಚೈನಾ ದೇಶದ ಕಂಪನಿ ಆಗಿದೆ. ಸೊ ನೀವು ಅದನ್ನು ಜ್ಞಾಪನದಲ್ಲಿ ಇಟ್ಕೊಳ್ಳಿ. ಮತ್ತು ಪರ್ಚೇಸ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ನನಗೆ ಕಳಿಸ್ಕೊಟ್ಟಿದ್ದಾರೆ, ನಾನೇನು ಕೇಳ್ಕೊಂಡಿರಲಿಲ್ಲ. ಸೊ ಅದಕ್ಕೋಸ್ಕರ ರಿವ್ಯೂ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಈ ಎರಡು ಇಯರ್ಬಡ್ಸ್ಗಳ ಸ್ಪೆಸಿಫಿಕೇಶನ್ಸ್ ಏನಿದೆ ಮತ್ತೆ ಇದು ನೋಡ್ಲಿಕ್ಕೆ ಹೇಗಿದೆ ಅಂತ ಅನ್ಬಾಕ್ಸ್ ಮಾಡಿ ನೋಡೋಣ. ಸೊ ಹಾಗಾದ್ರೆ ಫಸ್ಟ್ ಈ ಒಂದು ಟ್ರೂಕ್ ಫಿಟ್ ಪ್ರೋ ಪವರ್ ನ ಒಂದು ಸ್ಪೆಸಿಫಿಕೇಶನ್ಸ್ ಏನಿದೆ ಮತ್ತೆ ಇದನ್ನ ಅನ್ಬಾಕ್ಸ್ ಮಾಡಿ ಇದರ ಒಳಗಡೆ ಏನೆಲ್ಲ ಕಂಟೆಂಟ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ಫಸ್ಟ್ ನೋಡೋಣ. ಸೊ ಬಾಕ್ಸ್ ನ ಮೇಲೆ ನೋಡ್ಬೇಕಂದ್ರೆ ಟ್ರೂಕ್ ಫಿಟ್ ಪ್ರೋ ಪವರ್ ಸೆಕೆಂಡ್ ಜನರೇಷನ್ ಡಾಲ್ಫಿನ್ ಡಿಸೈನ್ ಅಂತ ಹಾಕಿದ್ದಾರೆ. ಸೈಡ್ ನಲ್ಲಿ ನೋಡ್ಬೇಕಂದ್ರೆ ಅಪ್ ಟು 100 hours ಆಫ್ ಮ್ಯೂಸಿಕ್ ಅಂದರೆ 100 ಗಂಟೆಗಳ ಕಾಲ ಮ್ಯೂಸಿಕ್ ಕೇಳ್ಕೊಬೋದು. 15 ನಿಮಿಷ ಚಾರ್ಜ್ ಮಾಡಿದ್ರೆ 3 hour ಪ್ಲೇಬ್ಯಾಕ್ ಸಿಗುತ್ತೆ. ಅಂದರೆ ಈ ಒಂದು ಏರ್ಬಡ್ಸ್ ಇದೆಯಲ್ಲ ಅದರೊಳಗೆ 40 mAh ಎಂದು ಬ್ಯಾಟ್ರಿಯನ್ನು ಕೊಟ್ಟಿರ್ತಾರೆ. ಸೊ ಅದು ನಿಮಗೆ 3 ಗಂಟೆಗಳ ಕಾಲ ಪ್ಲೇಬ್ಯಾಕ್ ಬರುತ್ತೆ. ಸೊ 100 ಹಾರ್ ಅಂತ ಹೇಳಿದ್ರಲ್ವಾ, ಅದು ಬಂದ್ಬಿಟ್ಟು ಏನಂದರೆ ಈ ಒಂದು ಬ್ಯಾಟ್ರಿ ಜೊತೆ ಸೇರಿ. ಓಕೆ, ನೆಕ್ಸ್ಟ್ ನೋಡ್ಬೇಕಂದ್ರೆ 13 mm ಡೈನಾಮಿಕ್ ಡ್ರೈವರ್ ಅಂದರೆ ಈ ಒಂದು ಏರ್ಬಡ್ಸ್ ಇದೆಯಲ್ಲ ಅದರೊಳಗಿಡುವ ಸ್ಪೀಕರ್ ಇದೆಯಲ್ಲ ಅದನ್ನು ಹೇಳಿದ್ದಾರೆ. ಓಕೆ, ಕಂಫರ್ಟಬಲ್ ವಿತ್ ಆಲ್ ಡಿವೈಸಸ್. ನೆಕ್ಸ್ಟ್ ನೋಡಬೇಕಂದ್ರೆ ಇದರ ಒಂದು ಡಿಸೈನನ್ನು ಹಾಕಿದ್ದಾರೆ, ಡಾಲ್ಫಿನ್ ಡಿಸೈನ್ 2.0 ಮತ್ತು ಇನ್ಸ್ಟೆಂಟ್ ಪೇರಿಂಗ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಡೀಪ್ ಬೇಸ್ ಅಂದರೆ ಬೇಸ್ ಇರುತ್ತೆ ಮತ್ತು ಕ್ವಿಕ್ ಚಾರ್ಜಿಂಗ್ ಸಪೋರ್ಟನ್ನು ಕೊಟ್ಟಿದ್ದಾರೆ. ಈ ಒಂದು ಟ್ರೂಕ್ ಫಿಟ್ ಪ್ರೋ ಮಾಡೆಲ್ನಲ್ಲಿ ಟ್ರೂಕ್ ಫಿಟ್ ಪ್ರೋ ಪವರ್ ಆಲ್ರೆಡಿ ಒಂದು ವಿಡಿಯೋ ಮಾಡಿದ್ವಿ ಟ್ರೂಕ್ ಫಿಟ್ ಪ್ರೋ ಅಂತ. ಆ ಒಂದು ವಿಡಿಯೋ ನಮ್ಮ ಚಾನಲ್ನಲ್ಲಿದೆ, ನೋಡಿಲ್ಲ ಅಂದರೆ ಚಾನಲ್ಗೆ ವಿಸಿಟ್ ಮಾಡಿ ನೋಡ್ಕೊಳ್ಳಿ. ಸೊ ಓಕೆ, ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ಒಂದು ಚಾರ್ಜಿಂಗ್ ಕೇಸ್ ಏನೋ ಕೊಟ್ಟಿರ್ತಾರೆ. ಸೊ ಇದರ ಒಂದು ಕೆಪಾಸಿಟಿ 2000 mAh ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಏರ್ಬಡ್ಸ್ ಚಾರ್ಜಿಂಗ್ ಟೈಮ್ 27 ನಿಮಿಷದಲ್ಲಿ ಚಾರ್ಜ್ ಆಗುತ್ತಂತೆ. ಪ್ಲೇಬ್ಯಾಕ್ ಟೈಮು 4.5 ಗಂಟೆಗಳ ಕಾಲ ಪ್ಲೇಬ್ಯಾಕ್ ಟೈಮ್ ಇರುತ್ತೆ. ಬ್ಯಾಟ್ರಿದು 40 mAh ಬ್ಯಾಟ್ರಿ ಕೆಪಾಸಿಟಿ ಕೊಟ್ಟಿದ್ದಾರೆ ಏರ್ಬಡ್ಸಿಂದು. ನೆಕ್ಸ್ಟ್ ನೋಡಬೇಕಂದ್ರೆ ಚಾರ್ಜಿಂಗ್ ಕೇಸಿಂದು 2000 mAh ಹೇಳಿದ್ದೆ. ಕಾಲ್ ಡ್ಯೂರೇಷನ್ 4 ಗಂಟೆಗಳ ಕಾಲ ಮಾತಾಡ್ಕೊಬೋದು. ಮತ್ತು ಇದರ ಒಂದು ಚಾರ್ಜಿಂಗ್ ಟೈಪ್ ನೋಡಬೇಕಂದ್ರೆ ಟೈಪ್ ಸಿ ಅನ್ನು ಕೊಟ್ಟಿದ್ದಾರೆ. ಸೊ ಇದರ ಒಂದು ಪ್ರೈಸ್ ನೋಡಬೇಕು ಅಂದರೆ 1299 ಅಂತ ಅಮೆಝಾನ್ನಲ್ಲಿ ಸೇಲ್ ಆಗ್ತಾ ಇದೆ. ಸೊ ಲಿಂಕು ಬೇಕಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಡ್ತೀನಿ. ಸೊ ಅಲ್ಲಿಂದ ಪರ್ಚೇಸ್ ಮಾಡೋದಿದ್ರೆ ನಿಮ್ಮ ಇಷ್ಟ ಮಾಡ್ಕೊಬಹುದು. ಸೊ ಹಾಗಾದರೆ ಇದನ್ನು ಅನ್ಬಾಕ್ಸ್ ಮಾಡಿ ಒಳಗೆ ಏನೆಲ್ಲ ಕಂಟೆಂಟನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಸೊ ಬಾಕ್ಸನ್ನು ಓಪನ್ ಮಾಡಿ ತೆಗೆದಿದ್ದು ಫಸ್ಟ್ ಉಲ್ಟಾ ತೆಗಿತಾ ಇದ್ದೀನಿ. ಸೊ ಇದರಲ್ಲಿ ನಮಗೆ ಒಂದು ವಾರಂಟಿ ಕಾರ್ಡನ್ನು ಕೊಡ್ತಾ ಇದ್ದಾರೆ ಮತ್ತು ಒಂದು ಯೂಸರ್ ಮ್ಯಾನ್ಯುವಲನ್ನು ಕೊಡ್ತಾ ಇದ್ದಾರೆ ಮತ್ತು ಒಂದು ಟೈಪ್ ಸಿ ಕೇಬಲನ್ನು ಕೊಡ್ತಾ ಇದ್ದಾರೆ. ಸೊ ಅದನ್ನು ತಿರುಗಿಸಿ ಇದರಲ್ಲಿ ಏನು ಕೊಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ಜಾಸ್ತಿ ಏನಿಲ್ಲ, ಒಂದೇ ಒಂದು ಚಾರ್ಜಿಂಗ್ ಕೇಸ್. ಇದರೊಳಗೆ ನಮ್ಮ ಒಂದು ಏರ್ಬಡ್ಸ್ ಇರುತ್ತೆ. ಸೊ ನಾವಿಲ್ಲಿ ಇದನ್ನು ಓಪನ್ ಮಾಡೋಣ. ಸೊ ನೀವಿಲ್ಲಿ ನೋಡ್ಕೊಬೋದು. ಸೊ ನಮ್ಮ ಒಂದು ಏರ್ಬಡ್ಸ್ ಏನಿದೆ ಇದು ಹೀಗೆ ಇರುತ್ತೆ. ನಾವು ಹೀಗೆ ತಕ್ಕೊಂಡು ನಮ್ಮ ಕಿವಿಗೆ ಈ ಥರ ಸಿಗಿಸ್ಕೊಬೋದು. ಆ್ಯಕ್ಚುಲಿ ಇದು ಲೆಫ್ಟ್ ಸೈಡಿಂದು. ಸೊ ಲೆಫ್ಟ್ ಸೈಡ್ ಆ್ಯಂಡ್ ರೈಟ್ ಸೈಡ್. ಸೊ ನೀವಿಲ್ಲಿ ನೋಡ್ಕೊಬೋದು ನಮ್ಮ ಒಂದು ಕಿವಿಯಲ್ಲಿ ಈ ಥರ ಫಿಟ್ ಆಗುತ್ತೆ. ಓಕೆ, ಇದನ್ನು ಇಲ್ಲಿಂದ ತೆಗ್ದು ಜಸ್ಟ್ ಇಟ್ಕೊಂಡ್ರೆ ಸಾಕು, ಅದೇ ಆನ್ ಆಗಿ ಎರಡು ಪೇರ್ ಮಾಡ್ಕೊಳ್ಳುತ್ತೆ. ಜಸ್ಟ್ ನೀವು ನಿಮ್ಮ ಒಂದು ಮೊಬೈಲ್ಗೆ ಪೇರ್ ಮಾಡ್ಕೊಂಡ್ರೆ ಸಾಕು. ಸೊ ಚಾರ್ಜಿಂಗ್ ಕೇಸ್ ನೋಡಬೇಕಂದ್ರೆ ಈ ರೀತಿ ಇದೆ. ಇದರಲ್ಲಿ ಲೆಫ್ಟ್ ಇಂಡಿಕೇಶನ್ ರೈಟ್ ಇಂಡಿಕೇಶನ್ ಎಲ್ಲ ಕೊಟ್ಟಿರ್ತಾರೆ. ಈ ಒಂದು ಇಯರ್ಬಡ್ಸ್ನಲ್ಲೂ ಅಷ್ಟೇ ರೈಟ್ ಸೈಡಿಂದ ಯಾವುದು ಲೆಫ್ಟ್ ಸೈಡಿಂದ ಯಾವುದು ಅಂತ ಕೊಟ್ಟಿದ್ದಾರೆ. ಸೊ ಮೇಲೆ ಇದು ಆನ್ ಆದರೆ ಒಂದು ಲೈಟ್ ಕೂಡ ಬ್ಲಿಂಕ್ ಆಗ್ತಾ ಇರುತ್ತೆ, ನೀವು ಇಲ್ಲಿ ನೋಡ್ಕೊಬಹುದು. ಸೊ ಈ ರೀತಿ ಈ ಒಂದು ಇಯರ್ಬಡ್ಸ್ನ ಡಿಸೈನ್ ಇದೆ. ಮತ್ತೆ ಈ ಒಂದು ಚಾರ್ಜಿಂಗ್ ಕೇಸ್ನಲ್ಲಿ ನೋಡಬೇಕಂದ್ರೆ ಈ ಒಂದು ಇಯರ್ಬಡ್ಸ್ ಚಾರ್ಜ್ ಆಗುವಾಗ ಇಲ್ಲಿ LED ಇಂಡಿಕೇಶನ್ ಅನ್ನು ಕೂಡ ತೋರಿಸ್ತಾ ಇದೆ. ಸೊ ಇದೊಂದು ಒಳ್ಳೆ ಫೀಚರ್ ಅಂತಾನೆ ಹೇಳ್ಬಹುದು. ಸೊ ಇದನ್ನ ಕ್ಲೋಸ್ ಮಾಡಿ ಇಡೋಣ. ಮತ್ತೆ ಈಗ ನೆಕ್ಸ್ಟು ಈ ಒಂದು ಟ್ರೂಕ್ ಫಿಟ್ ಬಡ್ಸ್ ಅನ್ನ ಏನು ಕೊಟ್ಟಿದ್ದಾರೆ ಅದನ್ನ ಅನ್ಬಾಕ್ಸ್ ಮಾಡಿ ಮತ್ತೆ ಅದರ ಒಂದು ಸ್ಪೆಸಿಫಿಕೇಶನ್ಸ್ ಏನಿದೆ ಅಂತಾನು ನೋಡೋಣ. ಫಸ್ಟ್ ಸ್ಪೆಸಿಫಿಕೇಶನ್ಸ್ ಅನ್ನ ನೋಡ್ಕೊಳ್ಳೋಣ. ಸೊ ಮೇಲೆ ನೋಡ್ಬೇಕು ಅಂದ್ರೆ ಟ್ರೂಕ್ ಫಿಟ್ ಬಡ್ಸ್ ಅಂತ ಹಾಕಿದ್ದಾರೆ. ಇದರ ಒಂದು ಪ್ರೈಸ್ ರೇಂಜ್ ನೋಡ್ಬೇಕಂದ್ರೆ 799 ರೂಪಾಯಿಗೆ ಅಮೆಝಾನ್ ನಲ್ಲಿ ಸೇಲ್ ಆಗ್ತದೆ. ಅದರ ಒಂದು ಬೈಯಿಂಗ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಸೊ ಈ ಒಂದು ಬಾಕ್ಸ್ ನ ಇಂದ ಏನೆಲ್ಲ ಸ್ಪೆಸಿಫಿಕೇಶನ್ಸ್ ಅನ್ನ ಕೊಟ್ಟಿದ್ದಾರೆ ಅಂತ ನೋಡೋಣ. ಫಸ್ಟ್ ನೋಡ್ಬೇಕಂದ್ರೆ TWS ಅಂತ ಕೊಟ್ಟಿದ್ದಾರೆ. ಸೊ ಇದರ ಒಂದು ಫುಲ್ ಎಕ್ಸ್ಪ್ಲನೇಷನ್ ಹೋದ ವಿಡಿಯೋದಲ್ಲಿ ಹೇಳಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎರಡು ಡಿವೈಸ್ ಒಂದೇ ನೆಟ್ವರ್ಕ್ ಅಲ್ಲಿ
ಅಂದರೆ ಬೇರೆ ಬೇರೆ ಕನೆಕ್ಟ್ ಆಗದೆ ಒಂದೇ ಸಲ ಕನೆಕ್ಟ್ ಆಗೋದು. ಅದರ ಫುಲ್ ಎಕ್ಸ್ಪ್ಲನೇಷನ್ ನೋಡಬೇಕಂದ್ರೆ ಆ ವಿಡಿಯೋ ನೋಡ್ಕೊಳ್ಳಿ, ಅದರಲ್ಲಿ ಕರೆಕ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ನೆಕ್ಸ್ಟು ನೋಡಬೇಕಂದ್ರೆ ಬ್ಲೂಟೂತ್ 5.0 ಕೊಟ್ಟಿದ್ದಾರೆ, ಡೀಪ್ ಬಾಸನ್ನು ಕೊಟ್ಟಿದ್ದಾರೆ. ಅಷ್ಟೇನೂ ಇಲ್ಲ ನಾನು ಯೂಸ್ ಮಾಡಿ ನೋಡಿದ ಪ್ರಕಾರ. ಮತ್ತು ನೋಡಬೇಕಂದ್ರೆ 500 mAh ಒಂದು ಚಾರ್ಜಿಂಗ್ ಕೇಸನ್ನು ಕೊಟ್ಟಿದ್ದಾರೆ. ಮತ್ತು ಇದರೊಂದು ಚಾರ್ಜಿಂಗ್ ಟೈಮ್ ಅಂದರೆ ಈ ಒಂದು ಬಾಕ್ಸ್ ಇದೆಯಲ್ಲ, ಇದರೊಂದು ಅಂದರೆ ಚಾರ್ಜಿಂಗ್ ಕೇಸ್ನ ಒಂದು ಚಾರ್ಜಿಂಗ್ ಟೈಮ್ ನೋಡಬೇಕಂದ್ರೆ 1.5 ಗಂಟೆ ಕಾಲ ಈ ಒಂದು ಚಾರ್ಜಿಂಗ್ ಕೇಸನ್ನು ಚಾರ್ಜ್ ಮಾಡಬೇಕಾಗುತ್ತೆ. ಪ್ಲೇಬ್ಯಾಕ್ ಟೈಮ್ ನೋಡಬೇಕಂದ್ರೆ 3 ಗಂಟೆಗಳ ಕಾಲ ಇದು ಪ್ಲೇಬ್ಯಾಕ್ ಟೈಮ್ ಇದೆ. ಮತ್ತು ಈ ಒಂದು ಏರ್ಬಡ್ಸ್ನ ಒಂದು ಬ್ಯಾಟ್ರಿ ನೋಡಬೇಕಂದ್ರೆ 40 mAh ಒಂದು ಬ್ಯಾಟ್ರಿ ಕೊಟ್ಟಿದ್ದಾರೆ. ಚಾರ್ಜಿಂಗ್ ಕೇಸಿಂದು 500 mAh ಒಂದು ಬ್ಯಾಟ್ರಿಯನ್ನು ಕೊಟ್ಟಿದ್ದಾರೆ. ಓಕೆ, ಇದರಲ್ಲಿ ಯಾವುದೇ ತರಹದ ಕ್ವಿಕ್ ಚಾರ್ಜಿಂಗ್ ಸಪೋರ್ಟನ್ನು ಕೊಟ್ಟಿಲ್ಲ. ಓಕೆ, ನೆಕ್ಸ್ಟು ನೋಡಬೇಕಂದ್ರೆ ಇದರ ಒಂದು ಕನೆಕ್ಷನ್ ಡಿಸ್ಟೆನ್ಸ್ ನೋಡಬೇಕಂದ್ರೆ 10 ಮೀಟರ್ ದೂರದಷ್ಟು ಈ ಒಂದು ಕನೆಕ್ಷನ್ ಡಿಸ್ಟೆನ್ಸನ್ನು ಕೊಟ್ಟಿದ್ದಾರೆ. ಇದರ ಒಂದು ಸ್ಟ್ಯಾಂಡ್ ಬೈ ಡ್ಯೂರೇಷನನ್ನು ನೋಡಬೇಕಂದ್ರೆ 72 ಗಂಟೆಗಳ ಕಾಲ ಇದು ಆನ್ನಲ್ಲಿ ಇರುತ್ತೆ. ಸೊ ಹಾಗಾದರೆ ಈ ಒಂದು ಬಾಕ್ಸನ್ನು ಓಪನ್ ಮಾಡಿ ಒಳಗೆ ಏನೆಲ್ಲ ಕಂಟೆಂಟನ್ನು ಕೊಟ್ಟಿದ್ದಾರೆ ಅಂತ ನೋಡೋಣ. ಓಕೆ, ಈಗ ಬಾಕ್ಸನ್ನು ಓಪನ್ ಮಾಡ್ತಾ ಇದ್ದೀನಿ. ಹಿಂದೆನೇ ಕೊಟ್ಟಿದ್ದಾರೆ, ಒಂದು ಯೂಸರ್ ಮ್ಯಾನ್ಯಲನ್ನು ಕೊಟ್ಟಿದ್ದಾರೆ, ಮತ್ತು ಇದೊಂದು ಮೈಕ್ರೋ USB ಕೇಬಲನ್ನು ಕೊಟ್ಟಿದ್ದಾರೆ, ಮತ್ತು ಎಕ್ಸ್ಟ್ರಾ ಏರ್ಬಡ್ಸನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕೊಡಲಿಲ್ಲ ಅನಿಸುತ್ತೆ ಮೇ ಬಿ. ಓಕೆ, ಅದಕ್ಕೆ ಏರ್ಬಡ್ಸೇ ಇಲ್ಲ ಹೇಳ್ಬೇಕಂದ್ರೆ. ಮತ್ತು ಈ ಒಂದು ಬಾಕ್ಸ್ನ ಒಳಗೆ ಒಂದು ವಾರಂಟಿ ಕಾರ್ಡನ್ನು ಕೊಟ್ಟಿದ್ದಾರೆ. ನೆಕ್ಸ್ಟ್ ಈ ಒಂದು ಬಾಕ್ಸನ್ನು ನೋಡಬೇಕಂದ್ರೆ ಈ ರೀತಿ ಇದೆ. ಈ ಏರ್ಬಡ್ಸ್ಗಳನ್ನು ತಕ್ಕೊಂಡು ನಮ್ಮ ಒಂದು ಕಿವಿಗೆ ಹಾಕಿ ನೋಡೋಣ ಹೇಗೆ ಫಿಟ್ ಆಗ್ತಿದೆ ಅಂತ. ಸೊ ಈ ರೀತಿ ಈ ಒಂದು ಏರ್ಬಡ್ಸ್ಗಳು ನಮ್ಮ ಒಂದು ಕಿವಿಯಲ್ಲಿ ಕುತ್ಕೊಂಡಿರುತ್ತೆ, ಅಂದರೆ ಫಿಟ್ಟಾಗಿ. ಓಕೆ, ಹಿಂಗೆ ಒತ್ತಿಟ್ಕೊಂಡ್ರೆ ಇದು ಆನ್ ಆಗುತ್ತೆ. ಇದು ಸಪ್ರೇಟಾಗಿ ಇದು ಬೇರೆ ಆನ್ ಮಾಡಬೇಕಾಗತ್ತೆ. ಸೌಂಡ್ ಅಷ್ಟೇನು ಚೆನ್ನಾಗಿಲ್ಲ. ಮತ್ತು ಈ ಒಂದು ಚಾರ್ಜಿಂಗ್ ಕೇಸನ್ನು ಕೊಟ್ಟಿದ್ದಾರೆ. ಸೊ ಚಾರ್ಜಿಂಗ್ ಕೇಸನ್ನು ಓಪನ್ ಮಾಡೋದು ಹೀಗೆ ಓಪನ್ ಮಾಡಿ ನಮ್ಮ ಒಂದು ಏರ್ಬಡ್ಸ್ ಏನಿದೆ ಇದನ್ನು ತೆಗೆದು ಈ ರೀತಿ ಸಿಗಿಸ್ಬೇಕು ಅನ್ನಿಸ್ತದೆ. ಒಂದು ನಿಮಿಷ, ಸಾರಿ. ಈ ರೀತಿ ಇಟ್ಟರೆ ಚಾರ್ಜ್ ಆಗುತ್ತೆ. ಸಾರಿ, ಈ ರೀತಿ ಇಡಬೇಕಾಗತ್ತೆ. ಸೊ ಈ ರೀತಿ ಇಡೋದ್ರಿಂದ ಈ ಒಂದು ಏರ್ಬಡ್ಸ್ಗಳು ಏನಾಗುತ್ತೆ, ಚಾರ್ಜ್ ಆಗುತ್ತೆ. ಇದನ್ನು ಈ ರೀತಿ ಕ್ಲೋಸ್ ಮಾಡಿ ಇಟ್ಕೊಬೋದು. ಸೊ ಇದೇ ಒಂದು ಟ್ರೂಕ್ ಫಿಟ್ ಬಡ್ಸ್ನ ಒಂದು ಚಾರ್ಜಿಂಗ್ ಕೇಸ್. ಸೊ ಇಲ್ಲಿ ಚಾರ್ಜ್ ಆಗೋದು ಒಂದು LED ಇಂಡಿಕೇಶನನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇದನ್ನು ನೋಡಿಕೊಂಡು ನಾವು ಇದು ಚಾರ್ಜಿಂಗ್ ಆಗ್ತಿದೆಯೋ ಚಾರ್ಜಿಂಗ್ ಇಲ್ಲೋ ಅನ್ನೋದನ್ನು ಕಂಡುಹಿಡ್ಕೊಬೋದು. ಆದರೆ ಒಂದು ಟ್ರೂಕ್ ಫಿಟ್ ಪ್ರೋ ಪವರ್ನಲ್ಲಿ LED ಇಂಡಿಕೇಶನನ್ನು ಕರೆಕ್ಟಾಗಿ ಕೊಟ್ಟಿದ್ದಾರೆ. ಸೊ ಅದನ್ನು ಹಿಡ್ಕೊಂಡು ನಾವು ಚಾರ್ಜ್ ಎಷ್ಟಾಗ್ತಿದೆ ಅಂತೆಲ್ಲ ನಾವು ನೋಡ್ಕೊಬೋದು. ಸದ್ಯಕ್ಕೆ ಫುಲ್ ಚಾರ್ಜ್ ಆಗಿದೆ, ಅದಕ್ಕೆ ತೋರಿಸ್ತಾ ಇಲ್ಲ. ಸೊ ಇದಿಷ್ಟು ಈ 2 ಏರ್ಬಡ್ಸ್ನ ರಿವ್ಯೂ. ಸೊ ನೀವು ಹೇಳ್ಬೋದು ಚೈನೀಸ್ ಪ್ರಾಡಕ್ಟನ್ನು ನೀನೇ ರಿವ್ಯೂ ಮಾಡ್ತಾ ಇದೀಯಾ ಅಂತ. ಏನಿಲ್ಲ, ಕಳಿಸ್ಕೊಟ್ಟಿದ್ದಾರೆ, ವಿಡಿಯೋ ಮಾಡಿದ್ದೀನಿ. ನಾನು ಇದನ್ನು ನೀವು ತಗೊಳ್ಬೇಕು ಅಂತ ಹೇಳ್ತಾ ಇಲ್ಲ, ಜಸ್ಟ್ ನಾನು ರಿವ್ಯೂವನ್ನು ಮಾಡ್ತಾ ಇದ್ದೀನಿ ಅಷ್ಟೇ. ಓಕೆ, ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ. ನೀವಿನ ಕನ್ನಡ ಟೆಕ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋದಲ್ಲಿ ಇಷ್ಟನೇ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಜೈ ಹಿಂದ್.